Hello friends, good evening, welcome to our channel. Today ನಾವು ಡಿಸ್ಕಸ್ ಮಾಡ್ತಿರೋದು ಸೆಕೆಂಡ್ ಸೆಮ್ದು ಮತ್ತು ಫಸ್ಟ್ ಸೆಮ್ದು ವಿಟಿಯೋ ಅಪ್ಲೈಡ್ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ಆಲ್ ಸ್ಟ್ರೀಮಿಗೆ ಅಪ್ಲೈ ಆಗುತ್ತೆ. 25 ಸ್ಕೀಮ್ ಆ್ಯಂಡ್ 22 ಸ್ಕೀಮ್ಗೆ ಕೂಡ ಅಪ್ಲೈ ಆಗುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ಸು. ಯಾರಾದರೂ ಬ್ಯಾಕ್ಲಾಗ್ ಇದ್ದರೆ ಈ ಕ್ವಶನ್ಸ್ ರೆಫರ್ ಮಾಡಿದರೆ ಸಾಕು, ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಇದು ಕ್ವಶನ್ಸ್ ನಾವು 5 to 10 ಇಯರ್ ಪೇಪರ್ದಿಂದ ಇದನ್ನ ರೆಡಿ ಮಾಡಿದ್ದೀವಿ. ಫಸ್ಟ್ ಮಾಡಲ್ ಬಂದ್ಬಿಟ್ಟು ಲೇಸರ್ ಆ್ಯಂಡ್ ಆಪ್ಟಿಕಲ್ ಫೈಬರ್ಸ್. ಇದು ಸಮ್ ಬ್ರಾಂಚಿಗೆ ಮಾಡಲ್ಸ್ ವೇರಿಯೇಷನ್ ಅದ. ಫಸ್ಟ್ ಮಾಡಲ್ ಲೇಸರ್ ಆ್ಯಂಡ್ ಆಪ್ಟಿಕಲ್ ಇದ್ದರೆ ಬೇರೆ ಬ್ರಾಂಚಿಗೆ ಫಸ್ಟ್ ಮಾಡಲು ಇದು ಸೆಕೆಂಡ್ ಮಾಡಲ್ ಆಗಿರ್ತದೆ, ಮತ್ತು ಸೆಕೆಂಡ್ ಮಾಡಲು ಫಸ್ಟ್ ಮಾಡಲ್ ಹಿಂಗೆ ವೇರಿಯೇಷನ್ ಅದ. ನೀವು ಸರಿಯಾಗಿ ನೋಡಿ ಸ್ಟಡಿ ಮಾಡಿ. ಫಸ್ಟ್ ಮಾಡಲ್ ಯಾವುದಂದ್ರೆ ಲೇಸರ್ ಆ್ಯಂಡ್ ಆಪ್ಟಿಕಲ್ ಫೈಬರ್ಸ್. ನಾನು ಇದನ್ನು ಕೊಡ್ತಾ ಇದ್ದೀನಿ. ಫಸ್ಟ್ ಮಾಡಲ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ. ಇದರಲ್ಲಿ ನಾವು 8 ಕ್ವಶನ್ಸ್ ಕೊಡ್ತಿದ್ದೀನಿ. ಇದು 8 ಕ್ವಶನ್ಸ್ ರಿಪೀಟ್ ಆಗಿದೆ. ಸಮ್ಟೈಮ್ಸ್ ಕ್ವಶನ್ನ ಹೇಗೆ ಕೇಳ್ತಾರೆ ಅಂದರೆ ಹಿಂಗೆ ಆರ್ ಒಳಗೆ ಟ್ವಿಸ್ಟ್ ಇರುತ್ತೆ ಕ್ವಶನ್ಸು. ನಾನು 6 ಕ್ವಶನ್ಸು ಹಾಕಿದ್ದೀನಿ ಇಲ್ಲಿ, ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಗೋ ಟು ದ ಸೆಕೆಂಡ್ ಮಾಡಲ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ. ಇದು ಸೆಕೆಂಡ್ ಮಾಡಲು. ಇದು ಐ ಥಿಂಕ್ ಸಿ ಬ್ರಾಂಚ್ವರೆಗೆ ಇದು ಫಸ್ಟ್ ಮಾಡಲ್ ಇದೆ ಅನಿಸ್ತದೆ. ಸರಿಯಾಗಿ ನೋಡ್ಕೊಳ್ಳಿ. ಇದರಲ್ಲಿ 6 ಕ್ವಶನ್ಸು. ಇದು ಎಲ್ಲ ಕ್ವಶನ್ಸ್ ರಿಪೀಟೆಡೇ ಇದೆ, ಜಸ್ಟ್ ಸ್ಟಡಿ ಮಾಡಿ ಅಷ್ಟು ಸಾಕು ನೀವು. ದೆನ್ ಗೋ ಟು ದ ಥರ್ಡ್ ಮಾಡಲ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಇದೆ. ಇದರಲ್ಲಿ 7 ಕ್ವಶನ್ಸ್, 7 to 10 ಕ್ವಶನ್ಸ್ ಜಾಸ್ತಿ ಇದ್ದಾವೆ ಇದರಲ್ಲಿ, ಬಟ್ ಆಲ್ಮೋಸ್ಟ್ ರಿಪೀಟೆಡ್ ಇದ್ದಾವೆ ಕ್ವಶನ್ಸು. ಸ್ಟಡಿ ಮಾಡಿ. ದೆನ್ ಗೋ ಟು ದ ಮಾಡಲ್ 4 ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಮೆಟೀರಿಯಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಅಂತ ಇದೆ. ಇದರಲ್ಲಿ ಎಷ್ಟು 10 ಕ್ವಶನ್ಸ್ ಇದ್ದಾವೆ. ಇವು 10 ಕ್ವಶನ್ಸ್ನ ನೀವು ಸ್ಟಡಿ ಮಾಡಿ. ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂದರೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸೇ. ನಾವು ಇದರಲ್ಲಿ ಯಾವ್ದು ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಇವು ಪ್ರಿವಿಯಸ್ ಕ್ವಶನ್ ಪೇಪರಲ್ಲಿ ಅಂದರೆ ಒಂದು 10 ಇಯರ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ವಿ. ಅದರಲ್ಲಿ ಇವೆಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ಕೇಳಿದ್ದಾರೆ. ಇವೇ ಕ್ವಶನ್ಸ್ ಇದೆ, ಇನ್ನು ಬಿಟ್ಟು ಬೇರೆ ಕ್ವಶನ್ಸೇ ಇಲ್ಲ. ಬಟ್ ಇದರಲ್ಲಿ ಜಾಸ್ತಿ ಕ್ವಶನ್ ಕೇಳಿದಿರೋದು ಯಾವುದಂದ್ರೆ ನಾನು ಲಾಸ್ಟಲ್ಲಿ ಹಾಕಿದ್ದೀನಿ. 5th ಮಾಡಲ್ಲು ಫಿಸಿಕ್ಸ್ ಆ್ಯಂಡ್ ಅನಿಮೇಷನ್ ಅಂತ ಇದೊಂದಿದೆ. ಇದರಲ್ಲಿ 11 ಕ್ವಶನ್ಸ್ ಇದ್ದಾವೆ. ಇದನ್ನು ಪ್ರಿಪೇರ್ ಆಗಿ ಇವು 18 ಕ್ವಶನ್ ಏನಿದೆಲ್ಲ ಇವು ಫಸ್ಟ್ ಪ್ರಿಪೇರ್ ಆಗಿ, ಯಾಕಂದರೆ ಇದನ್ನು ಜಾಸ್ತಿ ಟೈಮ್ ಕೇಳಿದ್ದಾರೆ. ಇವು 18 ಕ್ವಶನ್ಸ್ನೇ ಜಾಸ್ತಿ ಟೈಮ್ ಕೇಳಿದ್ದಾರೆ. ಅಷ್ಟು ಎಲ್ಲ ಮಾಡಲ್ದಿಂದ 80 ಕ್ವಶನ್ಸ್ ನಾವು ಸಪ್ರೇಟ್ ಮಾಡಿದ್ವಿ, ಯಾಕಂದರೆ ಇದೊಂದು ಕ್ವಶನ್ಸನ್ನು ಇವೇ ಜಾಸ್ತಿ ಕೇಳಿದ್ದಾರೆ. ಇದು ಈಸ್ಟರ್ನ್ ಕೋಎಫಿಷಿಯಂಟ್ ಆ್ಯಂಡ್ ಎನರ್ಜಿ ಡೆನ್ಸಿಟಿ ಇದೊಂದು 7 ಟೈಮ್ಸ್ ಕೇಳಿದ್ದಾರೆ ಇದನ್ನ. ಇದು ಲೇಜರ್, ಇದು ಎವ್ರಿ ಕ್ವಶನ್ ಪೇಪರಲ್ಲಿ 6 ಕ್ವಶನ್ ಪೇಪರಲ್ಲಿ ಇದ್ದೇ ಇದೆ. ಇದು ಕ್ವಶನ್ ಅನ್ಕೋ ಫಿಕ್ಸ್ ಕ್ವಶನ್ ಅಂತ ಅನ್ಕೊಂಡ್ಬಿಡಿ ನೀವು. ಆ್ಯಂಡ್ ಗಾಟ್ ದ 18 ಕ್ವಶನ್ ಇದಾವೆ ಪ್ರಿಪೇರ್ ಆಗಿ. ಮತ್ತು ಇನ್ನೂ ಯಾವುದಾದ್ರೂ ಸಬ್ಜೆಕ್ಟದು ವಿಡಿಯೋ ಇಂಪಾರ್ಟೆಂಟ್ ಕ್ವಶನ್ ಮಾಡಬೇಕಂದ್ರೆ ಕೆಮಿಸ್ಟ್ರಿ ಒಂದು ಮಾಡಿ, ನೆಕ್ಸ್ಟ್ ಅದನ್ನೇ ಮಾಡ್ತೀವಿ ಕೆಮಿಸ್ಟ್ರಿ. ಅದಾದಮೇಲೆ ಮತ್ತು ಬೇರೆ ಯಾವುದಾದ್ರೂ ಸಬ್ಜೆಕ್ಟ್ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ಇಂಪಾರ್ಟೆಂಟ್ ಕ್ವಶನ್ಸು ನಾವು ಮಾಡ್ತೀವಿ. ಬಟ್ ನಾವು ಇವಾಗ ಸ್ವಲ್ಪ ಪ್ಲೇಸ್ಮೆಂಟು ಅದು ಇದು ಅಂತ ಸ್ಟೂಡೆಂಟಿಗೆ ಇದು ಮಾಡ್ಸೋಕ್ಕೆ ಬ್ಯುಸಿ ಇದ್ದೀವಿ. ಯಾಕಂದರೆ ಇವಾಗ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಬೇಕು. ಎಕ್ಸಾಮ್ ಇದ್ದಾಗ ಅಷ್ಟೇ ಎಕ್ಸಾಮ್ ಇದು ಮಾಡಿ. ನಿಮಗೆ ಸೆಕೆಂಡ್ ಸೆಮ್ ನಿಮಗೆ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಸ್ಕಿಲ್ಸು ಬಿಲ್ಡ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು ನಮ್ಮದು ಎಲ್ಲ ಅವಾಗ ಹೇಳ್ತೀನಿ ತಗೊಳ್ಳಿ. ಯಾಕಂದರೆ ಇವಾಗ ಎಕ್ಸಾಮ್ ಇದೆ, ಇದ್ರ ಮೇಲೆ ಫೋಕಸ್ ಮಾಡಿ. ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಒಂದು ಸೆಷನ್ ಕಂಡಕ್ಟ್ ಮಾಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನಲ್ನ ಫಾರ್ ಮೋರ್ ಅಪ್ಡೇಟ್ಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಚಾನಲ್ಲು ಲಿಂಕು, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಂತ ಹೇಳಿ. ಎನಿ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಹಾಕಿ, ನಾವು ಕ್ಲಾರಿಫೈ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡಿಕೊಡ್ತೀವಿ. ಹಾಗೆ ನಮ್ಮ ಇನ್ಸ್ಟಾ ಪೇಜ್ ಇದೆ, ಇನ್ಸ್ಟಾ ಪೇಜಲ್ಲಿ ಫಾಲೋ ಮಾಡಿ. ಮತ್ತು ನಿಮಗೆ ಡೌಟ್ಸ್ ಇದ್ದರೆ ಅಲ್ಲಿ ಎನಿ ಟೈಮ್ ನಿಮಗೆ ಸಾಲ್ವ್ ಮಾಡಿಕೊಡ್ತೀವಿ. ಯಾಕಂದರೆ ಎಷ್ಟು ಫಾಸ್ಟಾಗಿ ಅದರಲ್ಲಿ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸು ಇದನ್ನ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬರೀರಿ.
ಅಂತ ಹೇಳ್ತಾ ಇವತ್ತಿನ ಸೆಷನ್ ಇಲ್ಲೇ ನಾವು ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾವುದಾದ್ರೂ ಮತ್ತೆ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಸಬ್ಜೆಕ್ಟ್ದು ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾವು ವಿತಿನ್ 2 ಡೇಸಲ್ಲೇ ಇದು ಮಾಡ್ತೀವಿ. ಬಿಫೋರ್ ಎಕ್ಸಾಮ್ಗಿಂತ ಮುಂಚೆನೇ ನಾವು ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.